ನಡೀರಿ ಭವಾನಿ. ಇಂಥ ಮಗನ ಸಾಹಸ ಸಾಕು. ನಾನು ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹಾಗೆ ಹೋಗ್ತಾ ದಾರಿನಲ್ಲಿ ಯಾವುದಾದ್ರೂ ಅನಾಥಾಶ್ರಮನೋ ವೃದ್ಧಾಶ್ರಮನೋ ಕಾಣಿಸಿದ್ರೆ ಅಲ್ಲಿ ಬಿಟ್ಬಿಡಿ. ನಾ ಅಲ್ಲೇ ಹುಡ್ಕೋತೀನಿ. ಸತ್ಯದೇವ್, ಏನಿದೆಲ್ಲ? ಇಂಥ ಮಗನ ಜೊತೆ ಯಾರಿರ್ತಾರೆ? ಮಕ್ಕಳಿಗಿನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಸೊಸೆಯರು ಸಿಕ್ಕಿದ್ದಾರೆ. ಆದರೆ ಮೊಮ್ಮಕ್ಕಳನ್ನ ನೋಡೋ ಭಾಗ್ಯ ಕೊಡಲಿಲ್ಲ. ಸಾಕು, ಇರೋ ಅಷ್ಟು ದಿನ ಇತ್ತು, ಆಮೇಲೆ ದೇವ್ರ ಪಾದ ಸೇರ್ಕೊಳ್ಳೋದು. ಮಾವ, ಏನಿದೆಲ್ಲ? ಕುಸು, ನೀವೆಲ್ಲ ಹೇಳ್ತಿದ್ಮೇಲೆ ನಾನು ಹೇಗೋ ಇರಲಿ. ಸಾಕಾಗಿದೆ ಮಗು. ಚಿಗುಪ್ಸೆ ಬಂದ್ಬಿಟ್ಟಿದೆ, ವೈರಾಗ್ಯ ಬಂದ್ಬಿಟ್ಟಿದೆ ಜೀವನದ ಮೇಲೆ. ನಡೀರಿ ಭವಾನಿ, ಹೊರಡ ನಡಿ. ಸತ್ಯದೇವ್, ನೋಡಿ, ದಯವಿಟ್ಟು ನಿಂತ್ಕೊಳ್ಳಿ. ಅನಿರುದ್ಧ ಸಾರಿ ಕೇಳಕ್ಕೆ ಬರ್ತಾ ಇದ್ದಾನೆ. ಯಾರಿಗೆ ಬೇಕು ನಿನ್ನ ಮಗನ ಸಾರಿ? ನಾನು ಡಿಸೈಡ್ ಮಾಡಾಗಿದೆ ಯಾವುದಾದ್ರೂ ಆಶ್ರಮಕ್ಕೆ ಸೇರ್ಕೊಳ್ಳೋದು ಅಂತ. ನೋಡು, ನೀನು ನಾನು ತಿರ್ಬಿಡ. ನಾನು ಹೊರಟೆ, ನಡ್ರಿ. ಸತ್ಯದೇವ್, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನೋಡಿ, ಅನಿ ಬರ್ತಾ ಇದ್ದಾನೆ. ಅನಿ, ಸಾರಿ ಕೇಳೋ. ನಾನು ಹಾಗೆಲ್ಲ ಅನ್ಬಾರ್ದಿತ್ತು. ನಿಮ್ಮ ಜೊತೆ ತುಂಬ ಒರಟಾಗಿ ನಡ್ಕೊಂಬಿಟ್ಟೆ. ದಯವಿಟ್ಟು ಕ್ಷಮಿಸಿ ನನ್ನ. ಏನೋ ಕೋಪದಲ್ಲಿ ಹಾಗಂದೆ. ನಿಮ್ಮನ್ನೆಲ್ಲ ಕಳ್ಕೊಂಡು ನಾನು ಹೇಗಿರಲಿ? ಈಗ ಸಾರಿ ಕೇಳಿ ನಾಳೆ ಅದೇ ಚಾಳಿ ಮುಂದುವರ್ಸಿದ್ರೆ? ಇಲ್ಲ, ಖಂಡಿತ ಇಲ್ಲ. ಮತ್ತೆ ಇದು ಯಾವತ್ತೂ ರಿಪೀಟ್ ಆಗಲ್ಲ. ದಯವಿಟ್ಟು ಒಪ್ಕೊಳ್ಳಿ, ಸಂಬಂಧಗಳು ಇಷ್ಟು ಸಣ್ಣ ವಿಷಯಕ್ಕೆ ಹೋಗ್ಬಿಡೋದಿಲ್ಲ. ಜಾಹ್ನವಿ, ಅಳಿಯಂದ್ರಿಗೆ ಇದೊಂದು ಅವಕಾಶ ಕೊಟ್ಬಿಡಮ್ಮ. ಚೈತ್ರ, ಕಂಗ್ರ್ಯಾಚುಲೇಷನ್ಸ್. ನೀನು ಸಾಮಾನ್ಯ ಅಲ್ಲ. ನಾನು ಹಿಂಗೆ ಹೇಳಿದ್ದೆ ನಿನ್ನಲ್ಲಿ ಪವರ್ ಇದೆ ಅಂತ. ನಿನ್ನ ನನ್ನ ಮಾತ ಕೇಳಲಿಲ್ಲ. ಪವರ್ ಇಲ್ಲದೆ ಹೀಗೆಲ್ಲ ಹೇಳೋದಕ್ಕಾಗತ್ತಾ ಚೈತ್ರ? ಈಗ ನೋಡು, ನೀನು ಹೇಳಿದ ಮಾತುಗಳೆಲ್ಲ ನಿಜ ಆಗೋಯ್ತು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನಿನ್ನಲ್ಲಿರೋ ಟ್ಯಾಲೆಂಟ್ ಬಗ್ಗೆ ನಂಗೆ ತುಂಬ ಸಂತೋಷ ಆಗ್ತಿದೆ. ನನ್ನ ಫ್ರೆಂಡ್ಗೆ ಲಕ್ಷಾಂತರ ರೂಪಾಯಿ ಉಳಿಸ್ಬಿಟ್ಟಿಯಲ್ಲ, ಗ್ರೇಟ್. ನೋಡು, ಇನ್ಮೇಲೆ ಆಗಲ್ಲ ಗೀಗಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಯಾಕೆ ನಿನ್ನ ಟ್ಯಾಲೆಂಟ್ನ ವೇಸ್ಟ್ ಮಾಡ್ಕೊಳ್ತೀಯಾ? ಇದನ್ನು ನಿನ್ನ ಪ್ರೊಫೆಷನ್ ಆಗಿ ತಗೋ. 4 ಜನಕ್ಕೆ ನಿನಗೆ ತೋಚಿದ್ದನ್ನು ಹೇಳು, ದೊಡ್ಡ ಹೆಸರಾಗತ್ತೆ. ನಾನೇ ಕಳೆದು ಹೋದೆ. ಇದನ್ನು ಬಳಸ್ಕೋ ಚೈತ್ರ, ದುಡ್ಡು ಮಾಡಬಹುದು. ನಾಳೆ ಜನ ಮನೆ ಮುಂದೆ ಕ್ಯೂ ನಿಂತ್ಕೊಳ್ತಾರೆ, ನೋಡ್ತಾ ಇರು. ಏನು ಹೇಳ್ತಿದ್ದೀರಾ? ಹೌದು ಚೈತ್ರ, ನನ್ನ ಫ್ರೆಂಡ್ ಅಂತೂ ನಿನ್ನ ದೇವತೆ ತರ ನೋಡ್ತಾ ಇದ್ದಾನೆ. ಇನ್ಮೇಲೆ ನಿನ್ನನ್ನು ಕೇಳದೆ ಒಂದು ಹೆಜ್ಜೆನೂ ಮುಂದಿಡಲ್ಲ ಅಂತ ಹೇಳ್ಬಿಟ್ಟ. ನನಗೆಷ್ಟು ಖುಷಿ ಆಯ್ತು ಗೊತ್ತಾ? ನಿನ್ನ ವ್ಯಾಲ್ಯೂ ಎಲ್ಲಿಗೋ ಹೊರಟೋಯ್ತು. ಹೌದು, ಪಾತಾಳಕ್ಕೆ ಕುಸಿದೋಯ್ತು. ಯಾಕೇನಾಯ್ತು? ನಿಮ್ಮ ಫ್ರೆಂಡ್ ಶೇರ್ ಬೆಲೆ ಗಗನಕ್ಕೋಯ್ತು. ಆದರೆ ನಿಮ್ಮ ಹೆಂಡತಿ ಬೆಲೆ 3 ಕಾಸಿಗೂ ಇಲ್ದಾಗಾಯ್ತು. ಯಾಕೆ ಹೀಗೆ ಹೇಳ್ತಿದ್ಯಾ? ಇನ್ನೇನು ಆಗಬೇಕು? ನನಗೆ ಗಿಫ್ಟ್ ಕೊಡೋಕೆ ಅವ್ನು ಯಾರು? ಚೈತ್ರ, ಅಲ್ಲ, ನನಗೆ ನೆಕ್ಲೆಸ್ ತಂದ್ಕೊಡೋಕೆ ಅವ್ನು ಯಾರ್ರೀ? ಚೈತ್ರ, ಅದು ನನಗೆ ಗಂಡನಾಗಿ ನೀವಿದ್ದೀರಾ. ನನ್ನ ಬೇಕು ಬೇಡಗಳನ್ನ ನೋಡ್ಕೊಳಕ್ಕೆ ನೀವಿದ್ದೀರಾ. ನನಗೇನೇ ತಂದ್ಕೊಡೋಕ್ಕೂ ಹಕ್ಕಿರೋದು ನಿಮಗೆ ಮಾತ್ರ. ಇನ್ನೊಬ್ಬ ಹೇಗೆ ನನಗೆ ತಂದ್ಕೊಡ್ತಾನೆ? ಅದು ಹಾಗಲ್ಲ ಚೈತ್ರ.
ಅಲ್ವಾ? ಹೇಗ್ರಿ ತಗೊಳ್ಳಿ ನಾನು? ನಂಗೆ ಬೆಲೆನೇ ಇಲ್ವಾ? ಇದನ್ನೇ ನಾನು ಪ್ರೊಫೆಷನ್ ಮಾಡ್ಕೋಬೇಕಾ? ಇದನ್ನ ದುಡ್ಡು ಮಾಡ್ಕೊಳಕ್ ಬಳಸ್ಕೋಬೇಕಾ? ನಾಚಿಕೆ ಆಗಲ್ವಾ ನಿಮ್ಗೆ ಈ ಮಾತು ಹೇಳೋದಕ್ಕೆ? ನಾನು ವ್ಯಾಪಾರ ಮಾಡ್ಲಾ? ಮನೇಲಿ ಕೂತ್ಕೊಂಡು ಬಂದು ಹೋಗೋ ಕಣಿ ಹೇಳ? ಇಲ್ಲ ಚೈತ್ರ, ಅದು ನೀನು ಹೇಳಿದ್ದೆಲ್ಲ ನಿಜ ಆಗತ್ತಾ? ಇವತ್ತೊಬ್ಬ ಫ್ರೆಂಡು, ನಾಳೆ ಇನ್ನೊಬ್ಬ, ನಾಡಿದ್ ಮತ್ತೊಬ್ಬ. ಅವ್ರಿಗೆಲ್ಲ ನನ್ನ ಮುಂದೆ ಏನಾಗುತ್ತೆ ಅಂತ ಹೇಳ್ಬೇಕಾ? ನನ್ನನ್ನೇ ಹೇಳಿ ಕೇಳಿ ಪ್ರಪಂಚ ನಡೆಯೋದು ಅಲ್ವಾ? ಚೈತ್ರ ಪ್ಲೀಸ್. ಎಷ್ಟು ಧೈರ್ಯ ನಿಮ್ಗೆ ಹೀಗೆಲ್ಲ ಹೇಳೋದಕ್ಕೆ? ನಂಗೆ ಇಂಥದ್ದೆಲ್ಲ ಯಾವುದು ಇಷ್ಟ ಆಗಲ್ಲ. ನಂಗೆ ಇದು ಯಾವುದು ಬೇಕಿಲ್ಲ. ನಾನು ದುಡ್ಡು ಮಾಡೋದು ಇಲ್ಲ. ಆ ನೆಕ್ಲೆಸ್ನ ತಗೊಂಡೋಗಿ ನಿಮ್ಮ ಫ್ರೆಂಡ್ ಮುಖದ ಮೇಲೆ ಬಿಸಾಕಿ. ಬೇಡ ಬೇಡ ಅಂದ್ರು ಪ್ರಚೋದನೆ ಮಾಡಿ ನನ್ನ ಈ ಕೆಲ್ಸಕ್ಕೆ ತಳ್ತೀರಾ? ಎಷ್ಟು ಧೈರ್ಯ ನಿಮ್ಗೆ? ಪ್ಲೀಸ್ ದಯವಿಟ್ಟು ನನ್ನ ಮನುಷ್ಯಲಾಗಿ ನೋಡಿ. ನಂಗೇನು ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಪ್ಲೀಸ್ ನನ್ನ ಹರ್ಟ್ ಮಾಡಬೇಡಿ. ಎಷ್ಟು ದಿನ ಅಂತ ಕಣ್ಣ ಮುಚ್ಚಾಲೆ ಆಡೋದು ಸಾಕ್ಷಿ? ಗಾಳಿ ಗೋಪುರ ಕಟ್ಕೊಂಡು ಅದ್ರಲ್ಲಿ ಎಷ್ಟು ದಿನ ಅಂತ ವಾಸ ಮಾಡ್ತೀರಾ? ಅದು ಯಾವತ್ತಿದ್ರೂ ನುಚ್ಚು ನೂರು ಆಗ್ಲೇಬೇಕು. ನಿಮ್ಮ ಅಪ್ಪ ಅಮ್ಮನಿಗೆ ಮೋಸ, ನಮ್ಮ ಸಂಬಂಧಕ್ಕೆ ಮೋಸ, ಮೈತ್ರಿಗೆ ಮೋಸ, ಇವೆಲ್ಲ ಬೇಕಾಗಿತ್ತಾ ನಿಮ್ಗೆ? ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಪ್ರೇಮ್. ನಾನು ಯಾರಿಗೂ ಮೋಸ ಮಾಡ್ತಿರ್ಲಿಲ್ಲ. ನಿಮ್ಮ ಮೈತ್ರಿ ಬದುಕಿಗೆ ನ್ಯಾಯ ಸಿಗ್ಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡಿದ್ದೆ, ಎಲ್ಲ ನೀರಲ್ಲಿ ಹೋಮ ಮಾಡ್ಬಿಟ್ರಿ. ನೀವು ನನ್ನ ಪಾಲ್ಗೆ ಶತ್ರು ಆಗ್ಬಿಟ್ಟಿದ್ದೀರಾ ಪ್ರೇಮ್. ನನಗೆ ಹಿಂಸೆ ಕೊಡೋದ್ರಲ್ಲಿ ನಿಮ್ಗೆ ಅದೇನು ಸಂತೋಷ ಸಿಗುತ್ತೋ? ಸಾಕ್ಷಿ, ಜಯಶ್ರೀ ಏನ್ ಮಾಡ್ತಾ ಇದೀಯಾ? ಸಾಕ್ಷಿ ಪ್ರೇಮ್ ಒಳಗಡೆ ಆರ್ಗ್ಯೂ ಮಾಡ್ತಾ ಇದ್ದಾರೆ, ಅದಕ್ಕೆ ಬಾಗಿಲು ತಟ್ತಾ ಇದ್ದಾರೆ. ಗಂಡ ಹೆಂಡತಿ ಏನೋ ಮಾತಾಡ್ಕೋತಾ ಇರ್ತಾರೆ, ನೀನ್ ಯಾಕೆ ಇಂಟರ್ಫಿಯರ್ ಆಗ್ತಾ ಇದೀಯಾ? ಅವ್ರು ಬರೀ ಮಾತಾಡ್ಕೋತಿದ್ರೆ ನಾ ಸುಮ್ಮನೆ ಎತ್ತಿದ್ದೆ. ಅದ್ರ ಹೀಟೆಡ್ ಆರ್ಗ್ಯುಮೆಂಟ್ಸ್ ಆಗ್ತಿದೆ ಒಳಗಡೆ. ನಾನು ನಿಮಗೆ ತಾಳಿ ಕಟ್ಟಿದ ಗಂಡ ಅನ್ನೋದನ್ನ ಮರಿಬೇಡಿ. ಹೇಗ್ ಮರೆಯಕ್ಕಾಗತ್ತೆ? ಪ್ರತಿ ಕ್ಷಣನೂ ಆ ಸತ್ಯ ನನಗೆ ಚಿತ್ರ ಹಿಂಸೆ ಕೊಡ್ತಿದೆ. ಏನ್ರಿ ನಾನು ಏನ್ರಿ ನಿಮಗೆ ಚಿತ್ರ ಹಿಂಸೆ ಕೊಡ್ತಾ ಇರೋದು? ನಿಮ್ ಸಮಸ್ಯೆನ ಬಗೆಹರಿಸೋದಕ್ಕೆ ನಾನು ನಿಮ್ಮನ್ನ ಮದುವೆ ಮಾಡ್ಕೊಂಡೆ. ಆದ್ರೆ ನೀವು ನೋಡಿದ್ರೆ ನಮ್ಮ ಮದುವೆನೇ ಒಂದು ಸಮಸ್ಯೆ ಮಾಡ್ತಿದ್ದೀರಾ. ನಾನು ತಾಳ್ಮೆ ವಹಿಸಿದಷ್ಟು ನಿಮ್ಮ ನಡವಳಿಕೆ ದಿನೇ ದಿನೇ ಮಿತಿ ಮೀರ್ತಾ ಇದೆ. ಕೇಳಿಸ್ಕೊಂಡ್ರ ಹೇಗ್ ಕೂಗಾಡ್ತಿದ್ದಾರೆ ಅಂತ? ನಾನ್ ನಿಮ್ಗೆ ಅವತ್ತೇ ಹೇಳ್ದೆ ಅವ್ರಿಬ್ರ ಮಧ್ಯೆ ಏನೋ ಸರಿಗಿಲ್ಲ ಅಂತ. ಈಗ ನೋಡಿ ಹೇಗ್ ಶತ್ರುಗಳ ತರ ಕಿತ್ತಾಡ್ತಿದ್ದಾರೆ. ಏನಾಗಿದೆ ಇವ್ರಿಗೆ? ಅಬ್ಬ ಪುಣ್ಯಾತ್ಮ, ದೊಡ್ಡ ಉದಾರತೆ ತೋರಿಸಿ ನನ್ನ ಮದುವೆ ಮಾಡ್ಕೊಂಡ್ರಿ. ಈಗ ನನ್ನ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಹೊರಟಿದ್ದೀರಾ? ನಿಮ್ಮಿಂದ ತಾಳಿ ಕಟ್ಸ್ಕೊಂಡ್ ಮಾತ್ರಕ್ಕೆ ನನ್ನನ್ನು ಕಟ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಕಟ್ ಹಾಕಿರೋರು ಯಾರು? ನನ್ನನ್ನ ಒಂದು ಸೂತ್ರ ಗೊಂಬೆ ಮಾಡ್ಕೊಂಡು ಆಟ ಆಡಿಸ್ತಿರೋದು ನೀವು. ನಿಮ್ಮ ಕೋಪ, ನಿಮ್ಮ ಹಠ, ನಿಮ್ಮ ಅವಿವೇಕ ಎಂಥ ಗಂಡಾಂತರನ ಉಂಟು ಮಾಡುತ್ತೆ ಅನ್ನೋ ಪ್ರಜ್ಞೆ ಇಲ್ವಾ ನಿಮ್ಗೆ? ಎಂಥ ಕಠೋರವಾದ ಸತ್ಯನ ಅಡಗಿಸಿಟ್ಕೊಂಡು ನಾವಿಬ್ರು ಜೀವನ ಮಾಡ್ತಾ ಇದೀವಿ ಅನ್ನೋ ಸತ್ಯ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಅವರು ಪ್ರಾಣನೇ ಬಿಟ್ಬಿಡ್ತಾರೆ. ನಿಮ್ಮ ಅಪ್ಪ ಅಮ್ಮನ್ನ ಕಳ್ಕೊಂಡ್ರೂ ಪರವಾಗಿಲ್ಲ, ನಿಮ್ಮ ಕೆಟ್ಟ ಹಠನೆ ನೀವು ಸಾಧಿಸ್ತೀರಾ ಅಂದ್ರೆ ಹೇಳ್ಬಿಡಿ. ಇವತ್ತೇ ಈ ಕ್ಷಣನೇ ನಾನು ಮನೆ ಬಿಟ್ಟು ಹೊರಟೋಗ್ತೀನಿ. ಸಾಕ್ಷಿ, ಸಾಕ್ಷಿ, ಅಪ್ಪ ಅಮ್ಮ ಕೂಗ್ತಿರೋದು. ಛೇ, ನಮ್ಮ ಜಗಳದಲ್ಲಿ ಏನೂ ಕೇಳಿಸ್ಲೇ ಇಲ್ಲ. ಪ್ರೇಮ್, ಸಾಕ್ಷಿ, ಯಾಕೆ ಹೀಗೆ ಕೂಗಾಡ್ತಾ ಇದ್ರಿ ಇಲ್ಲಿ? ನಾವು ಇಷ್ಟೊತ್ತಿಂದ ಬಾಗಿಲು ಬಡಿತಾ ಇದ್ದೀವಿ, ನಿಮ್ಗೆ ಕೇಳಿಸ್ಲೇ ಇಲ್ವಾ? ಏನು ನಡೀತಾ ಇದೆ ಇಲ್ಲಿ? ಯಾಕೆ ಜಗಳ ಆಡ್ತಾ ಇದ್ದೀರಾ? ಸಾರಿ ಅಂಕಲ್, ಇನ್ನೊಂದ್ಸಲ ಈ ಥರ ಎಲ್ಲ ಆಗಲ್ಲ. ನಿಮಗೆ ಆಂಟಿಗೆ ಏನಾದರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೋ, ಯಾಕೆ ಸರಿ ಇಲ್ಲ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಹೇಳಿ, ದೊಡ್ಡವರು ಅಂತ ನಾವಿದ್ದೀವಿ, ನಾವು ಸಾಲ್ವ್ ಮಾಡ್ಕೊಡ್ತೀವಿ.
ನೀವಿಷ್ಟು ಸಾಫ್ಟಾಗಿ ಮಾತಾಡಿದ್ರೆ ನಡೆಯೋದಿಲ್ಲ ಪ್ರೇಮ್. ನಾವು ಇಷ್ಟೊತ್ತು ಬಾಗ್ಲ ಹತ್ರ ನಿಂತಿದ್ವಿ, ಇಲ್ಲಿ ನಡೀತಿದ್ದೆಲ್ಲ ನಮಗೂ ಸಾಕಷ್ಟು ಕಿವಿಗೆ ಬಿದ್ದಿದೆ. ಏನದ ನಿಮ್ಮಿಬ್ಬರ ಮಧ್ಯೆ ಪ್ರಾಬ್ಲಮ್? ಅಂಥದ್ದು ಏನೂ ಆಗಿಲ್ಲ ಆಂಟಿ. ಪ್ರೇಮ್, ನಿನ್ನ ಅಳಿಯ ಅಲ್ಲ ಮಗ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಹತ್ರ ನಿಜ ಮುಚ್ಚಿಡ್ಬೇಡ ನೀನು. ಏನೋ ಪ್ರಾಬ್ಲಮ್ಗೋಸ್ಕರ ಅವನ ಮದುವೆ ಹಾಕಿದ್ದೆ ಅಂತ ಹೇಳ್ತಿದ್ದೆ ನೀನು. ನೀನು ಮದುವೆ ಆದ್ರೆ ಚಿತ್ರಹಿಂಸೆ ಅಂತ ಇವಳು ಹೇಳ್ತಾ ಇದ್ದಾಳೆ. ವಿಷಯ ಗೊತ್ತಾದ್ರೆ ಗಂಡಾಂತರ ಇದೆ ಈ ಮನೆಗೆ ಅಂತ ನೀನ್ ಹೇಳ್ತಿದ್ಯಾ. ಗಂಡಾಂತರ ಆಗುವಂಥದ್ದು ಏನಿದೆ ವಿಷಯ ಹೇಳು ಪ್ರೇಮ್. ಸಾಕ್ಷಿ, ಏನಾದ್ರೂ ಹೇಳು. ಏನ್ ಗುಟ್ಟು ಮುಚ್ಚಿಡ್ತಿದ್ದೀರಾ ನಮ್ಮಿಂದ? ಇಲ್ಲಮ್ಮ, ಏನೂ ಇಲ್ಲ. ಏನು ಇಲ್ದೇನೆ ಇಷ್ಟೊತ್ತು ನೀವಿಬ್ರು ಜಗಳ ಆಡ್ತಾ ಇದ್ರ? ನಾವಿಬ್ರು ಇಲ್ಲಿ ಕೈ ಕಟ್ಕೊಂಡು ಕೂತಿದ್ದೀವಿ ಅಂತ ಅನ್ಕೊಂಡ್ಬಿಡ್ಬೇಡಿ. ಅಪ್ಪ ಅಮ್ಮ ಅನ್ನೋ ಗೌರವ ಇದ್ರೆ ವಿಷಯ ಏನು ಅಂತ ನೀವು ಬಾಯ್ ಬಿಡ್ಲೇಬೇಕು. ಆಂಟಿ, ನೀವು ನಮ್ಮನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತಾ ಇದ್ದೀರಾ. ನಾವು ಏನು ಹೇಳುವಂಥ ಪರಿಸ್ಥಿತಿಲಿಲ್ಲ. ಏನಪ್ಪ ಅಂತ ಇಕ್ಕಟ್ಟು? ನನ್ನ ಮಗಳನ್ನ ಮನ್ಸಾರೆ ಪ್ರೀತಿಸಿ ಮದುವೆ ಆಗಿದೆಯಾ ಅಂತ ನಾವು ವಿಶ್ವಾಸ ಇಟ್ಕೊಂಡಿದ್ದೀವಿ. ಈಗ ನೋಡಿದ್ರೆ ನೀವಿಬ್ರು ಏನೋ ವಿಷಯ ಒಳಗೆ ಮುಚ್ಚಿಟ್ಕೊಂಡು ನಮ್ಮ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದೀರಾ. ನಮ್ಮ ಪ್ರೀತಿ ವಿಶ್ವಾಸಕ್ಕೆ ನೀವು ಮಾಡ್ತಿರೋ ಮೋಸ ಅಲ್ವಾ ಇದು? ಪ್ರೇಮ್ ನನಗೇನು ಮೋಸ ಮಾಡಿಲ್ಲ, ನನ್ನಿಂದ ಅವ್ರಿಗೆ ಮೋಸ ಆಗಿದೆ. ಮೋಸನಾ? ಏನ್ ಮೋಸ ಮಾಡಿದ್ಯಾ ಇವನಿಗೆ? ಆಂಟಿ, ಈ ವಿಷಯನ ಇಲ್ಲಿಗೆ ಬಿಟ್ಬೇಡ. ಪ್ರೇಮ್, ನಿಮ್ ಮಧ್ಯ ಮಾತಾಡ್ಬೇಡ, ಸುಮ್ಮನಿದ್ ಬಿಡು. ನಮ್ಮ ಮಗಳು ನಮ್ಮಿಂದ ಏನೋ ವಿಷಯ ಮುಚ್ಚಿಡ್ತಿದ್ದಾಳೆ, ಅದು ಏನು ಅಂತ ನಿನಗೂ ಗೊತ್ತು. ಆದ್ರೂ ನೀ ಅದನ್ನ ಹೇಳ್ದಿರೋ ಹಾಗೆ ತಡಿತಾ ಇದೀಯಾ. ಏನದು? ಈಗ ತಾನೇ ಹೇಳ್ತಾ ಇದ್ದೆ ವಿಷಯ ಗೊತ್ತಾಗ್ಬಿಟ್ರೆ ನಮ್ಮ ಪ್ರಾಣ ಹೋಗ್ಬಿಡುತ್ತೆ ಅಂತ. ಏನ್ ವಿಷಯ ಅದು ನಮ್ಮ ಪ್ರಾಣ ಹೋಗೋಂಥದ್ದು? ಇವತ್ತು ನಾ ಅದನ್ನು ತಿಳ್ಕೊಳ್ಳೇಬೇಕು. ಸಾಕ್ಷಿ, ನನ್ನ ಮೇಲೆ ಆಣೆ ಮಾಡಿ ಹೇಳು, ಅದು ಯಾವ ವಿಷಯ ನೀವು ನನ್ನಿಂದ ಮುಚ್ಚಿಡ್ತಾ ಇರೋದು? ಇವತ್ತು ನೀವು ಹೇಳ್ದೆ ಹೋದ್ರೆ ನನಗೆ ಹಾರ್ಟ್ ಅಟ್ಯಾಕ್, ನಿಮ್ಮ ಕಣ್ಮುಂದೆನೇ ಸತ್ತೋಗ್ತೀನಿ ನಾನು. ಬೇಡಮ್ಮ, ಹಾಗೆ ಹೇಳ್ಬೇಡ. ನಾನು ನಿಜ ಏನು ಅಂತ ಹೇಳ್ತೀನಿ. ಸಾಕ್ಷಿ, ಇಲ್ಲ ಪ್ರೇಮ್, ನಿನ್ನ ಸತ್ಯನ ಬಚ್ಚಿಟ್ಕೊಳ್ಳೋ ಚೈತನ್ಯ ನನ್ನಲ್ಲಿಲ್ಲ. ಅದು ನನ್ನ ಒಳಗಿನೊಳಗೆ ಸುಡ್ತಾ ಇದೆ. ಇನ್ನು ನನ್ನ ಕೈಲಾಗಲ್ಲ, ನಾನು ಹೇಳ್ಬಿಡ್ತೀನಿ. ಏನೇ ಅದು? ನಮಗ್ ಗೊತ್ತಿಲ್ದಿರೋ ಸತ್ಯ, ನೀನನ್ ಬೆಂಕಿ ಹಾಕಿ ಸುಡ್ತಾ ಇರೋ ಸತ್ಯ, ಅದು ನಿನ್ನನ್ನು ಸುಟ್ಟಾಕ್ತಿದೆ ಅಂತಂದ್ಮೇಲೆ ನಮ್ಮನ್ನ ಅದು ಸುಟ್ಟಾಕ್ಬಿಡುತ್ತೆ. ಅದೇನೋ ದೂರ ಇಲ್ಲ. ಹೇಳ ಹಾಗಾದ್ರೆ, ಯಾಕೆ ಸುಮ್ಮನಿದ್ಯಾ ಹೇಳು. ನೀವೆಲ್ಲ ತಿಳ್ಕೊಂಡ ಹಾಗೆ ನನ್ನ ಹೊಟ್ಟೆಯಲ್ಲಿರೋದು ಪ್ರೇಮ್ ಮಗು ಅಲ್ಲ. ಮತ್ತೆ ಯಾರ ಮಗುನೇ ಅದು? ಯಾರ ಅನಾಚಾರದ ಕೂಸ ಅದು? ಅಮ್ಮ, ಹಾಗೆಲ್ಲ ಅನ್ಬೇಡ. ಅನಾಚಾರದ ಕೂಸಲ್ಲ, ನಾನು ಮದುವೆ ಆಗಿದ್ದೆ. ದೇವಸ್ಥಾನದಲ್ಲಿ ಗುಟ್ಟಾಗಿ. ನಮ್ಮ ಬಾಸ್ ಅನಿರುದ್ಧನ ಅನಿರುದ್ಧನ್ನ ನೀನು ಸೀಕ್ರೆಟಾಗಿ ಮದುವೆ ಆಗಿದೆಯಾ? ಯಾವಾಗ ಆಯ್ತಿದೆಲ್ಲ?
ಹೇಗಾಯ್ತು? ನಾನು ಪ್ರೇಮದ ಬಲೆಯಲ್ಲಿ ಸಿಕ್ಕು ಕುರುಡಾಗ್ಬಿಟ್ಟಿದ್ದೆ. ಅವನು ತನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿದ್ದ. ಅದೇ ಟೈಮಲ್ಲಿ ನೀವು ನನ್ನ ಮದುವೆಗೆ ಆ ಥರ ಮಾಡ್ತಿದ್ರಿ. ಹೌದು, ನಾನೊಂದಿನ ಆಮೇಲೆ ನಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾಯ್ತು. ನಾನು ಪ್ರೇಮ್ ಒಂದಿನ ಅವ್ರ ಮನೆಗೆ ನ್ಯಾಯ ಕೇಳೋದಕ್ಕೆ ಅಂತ ಹೋದ್ವಿ. ಆಗ ಅವನು ಏನ್ ತಮಾಷೆ ಮಾಡ್ತಿದ್ಯಾ? ತಲೆ ಸರಿ ಇದೆಯಾ ನಿನಗೆ? ಎಲ್ಲೋ ಬಳೆ ಶಾಪ್ ಅಲ್ಲಿ ಸಿಗೋ ಡೂಪ್ಲಿಕೇಟ್ ತಾಳಿ ತಗೊಂಡ್ಬಂದು ನಾನು ಕಟ್ಟಿದ್ದು ಅಂದ್ರೆ ಹಾಗೆ ಏನು ಆಸ್ತಿ ಹೊಡೆಯೋ ತಂತ್ರನಾ? ಆವತ್ತು ನಾನು ಸತ್ತು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಆದರೆ ಪ್ರೇಮ್ ನನ್ನ ಬದುಕಿಸಿದ್ರು. ಹೊಟ್ಟೆಲ್ ಮಗುನಿಟ್ಕೊಂಡು ನಿಮಗೆ ಹೇಗೆ ಮುಖ ತೋರಿಸೋದು ಅಂತ ನನಗೆ ಹೀನಾಯ ಆಗ್ತಿತ್ತು. ಮಗುನ ತೆಗೆಸ್ಬಿಡೋಣ ಅಂತ ಹೋದೆ. ಆದರೆ ನಾನು ಮಾಡಿರೋ ತಪ್ಪಿಗೆ ಒಂದು ಎಳೆ ಜೀವನ ಬಲಿ ಕೊಡೋದಕ್ಕೆ ನನಗೆ ಮನಸ್ಸಾಗ್ಲಿಲ್ಲ. ಒಂದು ಕಡೆ ಈ ಪಾಪದವರೇ, ಇನ್ನೊಂದು ಕಡೆ ಮನೆ ಮರ್ಯಾದೆ ಪ್ರಶ್ನೆ. ನಿಮ್ಮಿಬ್ಬರಿಗೂ ವಿಷಯ ಗೊತ್ತಾದ್ರೆ ಎಷ್ಟು ದೊಡ್ಡ ಶಾಕ್ ಆಗುತ್ತೆ ಅನ್ನೋ ಭಯ ಒಂದು ಕಡೆ. ನಾನೆಷ್ಟು ಟಾರ್ಚರ್ ಅನುಭವಿಸಿದ್ದೀನಿ ಅನ್ನೋದು ಆ ದೇವ್ರಿಗೆ ಗೊತ್ತು. ಮತ್ತೆ ಪ್ರೇಮ್ ನನ್ನ ಪಾಲಿಗೆ ದೇವರಾಗಿ ಬಂದು ಎಲ್ಲರ ಮುಂದೆ ನನಗೆ ತಾಳಿ ಕಟ್ಟಿದ್ರು. ನನ್ನ ಮಗುಗೆ ತಮ್ಮ ಹೆಸರು ಕೊಟ್ರು. ಲೋಕ ದೃಷ್ಟಿಯಲ್ಲಿ ಮಾತ್ರ ನಾವಿಬ್ರು ಗಂಡ ಹೆಂಡತಿ. ನನ್ನ ಮಗುಗೆ ಅವ್ರ ತಂದೆ. ಆದ್ರೆ ನನ್ನ ಹೊಟ್ಟೆಲಿರೋ ಮಗು ಅನಿರುದ್ಧದು ಅಂತ ಗೊತ್ತಿರೋದು ಮಾತ್ರ ನನಗೆ, ಪ್ರೇಮ್ಗೆ, ಜೊತೆಗೆ ಸ್ವಾತಿಗೆ. ಸ್ವಾತಿನೂ ನಮಗೆ ಬೇರೆ ದಾರಿನೇ ಇರಲಿಲ್ಲ. ನಾನು ಸಾಯೋವರೆಗೂ ಈ ಸತ್ಯನ ನನ್ನೊಳಗೆ ಉಳಿಸ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ ನನ್ನಿಂದ ಪ್ರೇಮ್ ಭಾಳ ಹಾಳಾಗೋದು ನನಗೆ ಸಹಿಸಕ್ಕಾಗ್ಲಿಲ್ಲ. ಮೈತ್ರಿಗೆ ಅವ್ರನ್ನ ಬಿಟ್ಕೊಡೋಣ ಅಂತ ನಿರ್ಧಾರ ಮಾಡಿದೆ. ಆದ್ರೆ ಅದರಿಂದ ಇಷ್ಟು ದಿನ ನಾನು ಒಳಗೆ ಮುಚ್ಚಿಟ್ಟಿರೋ ಸತ್ಯನ ನಾನೇ ನಿಮ್ಗಳ ಮುಂದೆ ಬಾಯಿ ಬಿಡ್ತೀನಿ ಅಂತ ನಾನು ಕನ್ಸಲ್ಲೂ ಆಂಟಿ ಆಂಟಿ
ಆಂಟಿ ಆಂಟಿ ಆಂಟಿ ಜಯಶ್ರೀ ಏನಾಯ್ತು ಜಯಶ್ರೀ? ಆಂಟಿ 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 ನೀರು ತೊಡ್ಬೋಗು. ಆಂಟಿ ಆಂಟಿ ಮಾತಾಡಿ ಆಂಟಿ ಆಂಟಿ ಜಯಶ್ರೀ